ನಮ್ಮ ವೇನ್ಸಿಗೆ ಸ್ಟ್ರೆಂತ್ ಕೊಡಬೇಕಾದ್ರೆ ಒಳ್ಳೆ ಆಹಾರ ತಗೋಬೇಕು. ನಮ್ಮಲ್ಲೂ ಇದುಂಟು ಆಹಾರದಲ್ಲಿ ನಾವು ತಿಂದ ಲಾಸ್ಟ್ ಆಹಾರ ಶುಕ್ರ ಆಗ್ತದೆ, ಇನ್ನು ಬಿಟ್ಟು ರಕ್ತ ಆಗುತ್ತೆ. ರಕ್ತದಿಂದ ವೇನ್ಸಿಗೆ ವಾಲ್ವಿಗೆ ಸ್ಟ್ರೆಂತ್ ಕೊಡ್ತದೆ. ಅಂದರೆ ನಾವು ಏನೇ ಫುಡ್ ತಿಂದರೂ ಅದು ಅಷ್ಟು ಎಲ್ಲ ಕಡೆ ಸ್ಪ್ರೆಡ್ ಆಗುತ್ತೆ. ಈಗ ಸಿಗುವಂಥ ಆಹಾರ ಗೊತ್ತಿರ್ಬೋದು, ಮುಕ್ಕಾಲಂಶ ಕಲಬೆರಕೆ. ಯಾವ ಫುಡ್ ನೀವು ಏನು ತೊಗೊಂಡ್ರು ಅದರಲ್ಲಿ 50% ಮಿಕ್ಸಪ್ ಆಗಿರುತ್ತೆ. ಈಗ ಅರಿಶಿಣ ತೊಗೊಂಡ್ರೆ ಅದರಲ್ಲಿ ಕುರ್ಕುಮಿನ್ ತೆಗೆದು ಮಾಡಿರ್ತಾರೆ, ಕಾಳು ಮೆಣಸಲ್ಲಿ ಮಿಕ್ಸ್ ಆಗಿರುತ್ತೆ. ಟೋಟಲಿ ಯಾವುದು ಶುದ್ಧ ಆಹಾರ ಸಿಗ್ತೇ ಇಲ್ಲ. ಅದಕ್ಕೋಸ್ಕರ ನಿಮಗೆ ನಿಮ್ಮ ಬಾಡಿಗೆ ಸ್ಟ್ರೆಂತ್ ಕಮ್ಮಿ ಆಗ್ತಾ ಉಂಟು. ಅದಕ್ಕೋಸ್ಕರ ಈಗ ಮೇಯ್ನಾಗಿ ವೆರಿಕೋಸ್ ವೇನ್ ಜಾಸ್ತಿ ಆಗ್ತಾ ಉಂಟು. ನಮ್ಮ ಬಾಡಿಗೆ ಒಳ್ಳೆ ಫುಡ್ ಸಿಗ್ತಾ ಇಲ್ಲ. ಮತ್ತು ಮೇಯ್ನಾಗಿ ವೆರಿಕೋಸ್ ವೇನಿಗೆ ನಾನ್ ವೆಜ್ಜು ಅದು ಮೇನ್ ಕಾರಣ. ಅಂದರೆ ಬ್ಲಡ್ ತಿಕ್ಕ ಆಗ್ತದೆ. ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನಲನ್ನು ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಇಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ. ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡೋದನ್ನು, ಇನ್ಸ್ಟಾದಲ್ಲಿ ಜೊತೆಯಾಗೋದನ್ನು ಮಿಸ್ ಮಾಡಬೇಡಿ. ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ 9606037450 ಅಥವಾ 9353224116. ಇದು ಪಬ್ಲಿಕ್ ಇಂಪ್ಯಾಕ್ಟ್, ಜನಶಕ್ತಿಯೇ ನಿರ್ಣಾಯಕ.